ಒಂದು ಅಪ್ಡೇಟ್ ಇದೆ ನೋಡೋಣ. ನಿವೃತ್ತ ಡಿಜಿಪಿ ಓಂ ಪ್ರಕಾಶ್ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ HSR ಲೇಔಟ್ ಠಾಣೆಗೆ ಓಂ ಪ್ರಕಾಶ್ ಪತ್ನಿ ಮತ್ತು ಮಗಳನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಸಾಮಾನ್ಯವಾಗಿ ಯಾರೇ ಮಹಿಳಾ ವಿಚಾರಣಾಧೀನ ಕೈದಿಗಳಿರ್ಬೋದು ಅಥವಾ ಅಕ್ಯೂಸ್ಡ್ಗಳಿರ್ಬೋದು ಅವ್ರನ್ನ ಇರಿಸಲಾಗುತ್ತೆ. PC-ನಲ್ಲಿ ಇರೋ ತನಕ ಕೂಡ ಅವ್ರು ಇಲ್ಲೇ ಇರಬೇಕು, ಸ್ಟೇಷನ್ ಒಳಗಡೆ ಇಟ್ಕೊಳ್ಳೋಂಗಿಲ್ಲ. ಹೀಗಾಗಿ ಕರ್ಕೊಂಡು ಬಂದರು. ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ ಅಂತ ಕಿರಿಕೇನು ತೆಗೆದಿದ್ದಾರಂತ ಅವರು. ಡೀಟೇಲ್ಸ್ ಸಿಗ್ತಾ ಇದೆ ನಮಗೆ. HSR ಲೇಔಟ್ ಠಾಣೆಗೆ ಬರ್ತಾ ಇದ್ದ ಹಾಗೆ ಪತ್ನಿ ಮತ್ತು ಮಗಳನ್ನ ಪೊಲೀಸರು ಕರ್ಕೊಂಡು ಬರ್ತಾ ಇದ್ದ ಹಾಗೆ ಪೊಲೀಸರ ಜೊತೆಗೆ ವಾಗ್ವಾದಕ್ಕೇನೋ ಇಳಿದಿದ್ದಾರೆ ಅಕ್ಯೂಸ್ಡು ಅನ್ನೋದು ತಿಳಿದು ಬರ್ತಾ ಇದೆ. ಹೊಯ್ಸಳ ವಾಹನದಿಂದ ತಾಯಿ ಮಗಳು ಕೆಳಗೆ ಇಳಿಲೇ ಇಲ್ಲ ಅಂತೆ. ನಿನ್ನೆ ಕೂಡ ಅವರು ಪೊಲೀಸರಿಗೆ ತನಿಖೆಗೆ ಅಸಹಕಾರವನ್ನು ತೋರಿಸ್ತಾ ಇದ್ರು ಅನ್ನೋದು ಪ್ರಾಥಮಿಕ ಮಾಹಿತಿ. ಕೊಲೆ ಆಯಿತು, ಪೊಲೀಸರಿಗೆ ಇನ್ಫಾರ್ಮೇಷನ್ ಸಿಕ್ತಲ್ಲ, ಅವ್ರು ಬಾಗಲ್ ತೆಗೆಯೋದಕ್ಕೆ ಅರ್ಧ ಮುಕ್ಕಾಲು ಗಂಟೆ ಮಾಡಿದ್ರಂತೆ. ಆಮೇಲೆ ಹಿರಿಯ ಅಫಿಷಿಯಲ್ಸ್ ಎಲ್ಲ ಬಂದು ಪುತ್ರಿಯ ಮನವೊಲಿಸಿ ಬಾಗಲ್ ತೆಗೆಯೋದಕ್ಕೆ ಮುಂದಾದ್ರಂತೆ. ಈಗಲೂ ಅಷ್ಟೇ ಮಹಿಳಾ ಸಾಂತ್ವನ ಕೇಂದ್ರದಿಂದ ಆಚೆ ಬರ್ತಾ ಇದ್ದ ಹಾಗೆ ಯಾವಾಗ ಹೊಯ್ಸಳ ವಾಹನದಿಂದ ಫರ್ದರ್ ಇನ್ವೆಸ್ಟಿಗೇಷನ್ಗೆ ಅವ್ರಿಗೆ ಸ್ಟೇಷನ್ಗೆ ಕರ್ಕೊಂಡು ಬರಲಾಯಿತು, ಆಗಲೂ ಕೂಡ ಅವರು ನಾನು ಇಳಿಯಲ್ಲ, ನಾನು ಕೂತ್ಕೊಳ್ತೀನಿ, ಇಲ್ಲೇ ಕೂತಿರ್ತೀನಿ, ನಾನು ಯಾಕೆ ಬರಬೇಕು, ನನ್ನನ್ನು ಯಾಕೆ ಕರ್ಕೊಂಡು ಬಂದಿದ್ದೀರಾ ಅಂತೇನೋ ಅವರ ಪತ್ನಿ ಕಿರಿಕ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಓಕೆ, ಇದು HSR ಲೇಔಟ್ ಪೊಲೀಸ್ ಸ್ಟೇಷನ್ನ ಆವರಣದಲ್ಲಿ ವೆಹಿಕಲ್ ಬಂದಿದೆ, ಬಟ್ ಅವರಿನ್ನೂ ಇಳಿತಾ ಇಲ್ಲ. ಅಲ್ಲೆಲ್ಲ ಲೇಡಿ ಆಫೀಸರ್ಸ್ ಎಲ್ಲ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇಳಿರಿ ಕೆಳಗಡೆ, ಇನ್ವೆಸ್ಟಿಗೇಷನ್ಗೆ ಸಹಕರಿಸಿ ಅಂತ ಕೇಳ್ತಾ ಇದ್ದಾರೆ ಪೊಲೀಸರು. ಬಟ್ ತನಿಖೆಗೆ ಅಸಹಕಾರ ಪುತ್ರಿ ಮತ್ತು ಪತ್ನಿಯಿಂದ ಮುಂದುವರಿತಾ ಇದೆ. ನಿನ್ನೆ ರಾತ್ರಿನೂ ಹೀಗೆ ಆಗಿದ್ದು. ಸಂಜೆ ಯಾವಾಗ ಪೊಲೀಸರು ಬಂದರು ಸ್ಪಾಟಿಗೆ, ಬಾಗಲ್ ತೆಗೆಯೋದಕ್ಕೆ ಅವರು ಹಿಂದೇಟು ಹಾಕಿದ್ರು.